ಮೇಡಮ್. ಓ ಬಂದನಪ್ಪ, ಕೊಡು. ಎಷ್ಟಾಯ್ತು? 10 ರೂಪಾಯಿ. ಇಷ್ಟಕ್ಕೆ 10 ರೂಪಾಯಿನಾ? ಇಷ್ಟೇನಾ? ಇದಕ್ಕೆ ಅಷ್ಟು ದೂರ ಹೋಗಿದೆ ಮೇಡಮ್. ಅಯ್ಯೋ, ಇನ್ನೊಂದೆರಡು ಕಡ್ಡಿ ಕೊಡು ಅಂತ ಕೇಳ್ಬಾರ್ದಾ? ಮೇಡಮ್, ಜಿಮ್ಗೆ ಹೋಗೋಬಾಡಿ, ತರಕಾರಿ ಅಂಗಡಿ ಮುಂದೆ ಚೌಕಾಸಿ ಮಾಡು ಅಂತೀರಲ್ಲ. ಜಿಮ್ಗೆ ಹೋಗೋರಾದ್ರೆ ಒಂದು ಸಂಸಾರ ಅಂತ ಮಾಡ್ಕೊಳಲ್ವಾ? ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ. ಇನ್ನೊಂದ್ಸರಿ ಹೋದಾಗ ಪುಷ್ಪಕ್ಕನ್ಗೆ ಅಂತ ಹೇಳು, ಅವಾಗ ಜಾಸ್ತಿ ಕೊಡ್ತಾರೆ. ಹೇಳಿದ ಅರ್ಥ ಆಯ್ತಾ? ಸರಿ ಮೇಡಮ್. ಅದೇನು ಅರ್ಥ ಆಯ್ತು? ಇವ್ರಿಗೆಲ್ಲ ಮದುವೆ ಮಾಡಿದ್ರೆ ಅದೇನು ಸಂಸಾರ ಮಾಡ್ತಾರೋ. ಪುಷ್ಪ, ನೈವೇದ್ಯಕ್ಕೆ ಸ್ವಲ್ಪ ಸಕ್ಕರೆ ಕೊಡೆ. ಪುಷ್ಪ, ಅನು ಯಾಕೋ ಸಪ್ಪಗಿದಾಳಲ್ವಾ? ನಾನು ಬೆಳಗ್ಗೆನೆ ಗಮನಿಸ್ದೆ, ಇವತ್ತು ಅಷ್ಟಮಿ ಅಲ್ವೇನ್ರಿ? ಬಂಗಾರ, ರಾತ್ರಿ ಎಲ್ಲ ಚೆನ್ನಾಗಿ ಓದ್ಕೊಂಡೆ ಅಲ್ವಾ? ನಿದ್ದೆ ಏನು ಬರಲಿಲ್ಲ ತಾನೆ? ಹ್ಞೂ ಅಪ್ಪ, ಚೆನ್ನಾಗಿ ಓದ್ಕೊಂಡೆ. ನಿಮ್ಮಮ್ಮನ ಎಪ್ಸಿದ್ದಿದ್ರೆ ಟೀ ಮಾಡಿಕೊಟ್ಟಿರೋಳು. ಸುಬ್ಬು, ನೀನ್ ಕುಡಿಯೋದಕ್ಕೆ ಒಂದು ಕಾರಣ ಬೇಕು ಅಷ್ಟೇ ಅಲ್ವಾ? ಅಪ್ಪ, ನಾನು ಹೇಳೋದೇ ಮರ್ತೋಗಿದ್ದೆ. ನೆನ್ನೆ ಆರ್ಯ ಸರ್ ಬಂದಿದ್ರು. ಆರ್ಯ ಸರ? ನೀವು ಟೀ ಅಂತ ಹೇಳಿದ್ಮೇಲೆ ನೆನಪಾಯ್ತು. ಅವರೇ ಬಂದು ಟೀ ಮಾಡಿಕೊಟ್ಬಿಟ್ಟು ಹೋದ್ರು. ಜೊತೆಗೆ ಟೀ ಮಾಡೋದಕ್ಕೆ ಏನೇನು ಬೇಕು ಎಲ್ಲನೂ ಅವರೇ ತರಿಸಿದ್ರು. ಸುಬ್ಬು, ಇವಳು ರಾತ್ರಿ ಪಕ್ಕ ನಿದ್ದೆ ಮಾಡಿದಾಳ, ಕನ್ಸಲ್ ಕಂಡಿರೋದನ್ನ ಬೊಗಳೆ ಬಿಡ್ತಿದ್ದಾಳೆ. ಅಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ಬೇಕಿದ್ರೆ ರಮ್ಯನ ಕೇಳು. ನಿಜವಾಗ್ಲೂ ಪುಟ? ಹೌದು ಅಪ್ಪ. ಅಲ್ಲ, ಅಷ್ಟೊತ್ತಲ್ಲಿ? ಹ್ಞೂ ಅಪ್ಪ, ಸೆಕ್ಯೂರಿಟಿನ ಹಾಕಿದ್ರಲ್ಲ, ಅವ್ರನ್ನ ಚೆಕ್ ಮಾಡೋದಕ್ಕೆ ಬಂದಿದ್ರು ಅನ್ಸತ್ತೆ. ಹಾಗೆ ಎಕ್ಸಾಮಿಗೆ ವಿಶ್ ಮಾಡಿ ಟೀ ಮಾಡಿಕೊಟ್ಬಿಟ್ಟು ಹೋದ್ರು. ಅನು, ಏನಿದು ಮಾಯಾ ಬಜಾರ್ ಕತೆ ಹೇಳ್ದಂಗೆ ಹೇಳ್ತಿದ್ಯಲ್ಲ, ನೀನು ಹೇಳ್ತಿರೋದು ನಿಜನಾ? ಅಮ್ಮ, ನಾನೇನಕ್ಕೆ ಸುಳ್ಳು ಹೇಳಿ? ಮಾರ್ಕೆಟಿಂಗಲ್ಲಿ ಸಿಕ್ಕಾಪಟ್ಟೆ ಡೌಟ್ಸ್ ಇತ್ತು. ಅವರೇ ಪಾಠ ಕೂಡ ಮಾಡಿಬಿಟ್ಟು ಹೋದ್ರು ಗೊತ್ತಾ? ಅನು, ನನ್ನನ್ನು ಎದುರಿಸ್ಬಾರ್ದಾಗಿತ್ತಾ? ಆರ್ಯ ಸರ್ ಮಾಡಿರೋ ಟೀನ ನಾನು ಕುಡಿಬೋದಾಗಿತ್ತು. ಟೀ ಕುಡಿಯೋ ನೆಪ ನನಗ ನಿನಗ? ಸುಬ್ಬು, ಅನು, ಆರ್ಯ ಸರ್ ಬಂದು ಪಾಠ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಆ ದೇವಿ ಕೃಪೆ ನಮ್ಮ ಮೇಲಿದೆ ಅಂತ. ಆದರೂ ಆರ್ಯ ಸಾರು ಅಷ್ಟೊತ್ತಲ್ಲಿ? ಸುಬ್ಬು, ಅಷ್ಟಮಿ ಬೇರೆ, ಮಗಳು ಒಂಥರ ಇದ್ದಾಳೆ. ನೀನು ಅಷ್ಟೊತ್ತಲ್ಲಿ ಅಂತ ಅದನ್ನೇ ಮಾತಾಡ್ತಿರ್ಬೇಡ, ಸುಮ್ಮನೆ ಇರು. ಮಗಳು ಸಂತೋಷವಾಗಿದ್ದಾಳಲ್ಲ, ಅಷ್ಟು ಸಾಕು ನಮಗೆ. ಅಮ್ಮ, ನಾನು ಬರ್ತೀನಮ್ಮ. ಸಂಜೆ ಬರೋದು ಲೇಟ್ ಆಗತ್ತೆ. ಲೈಬ್ರರಿಗೆ ಹೋಗ್ಬಿಟ್ಟು ಅಲ್ಲೇ ಕೂತ್ಕೊಂಡು ಓದ್ಕೊಂಡು ಬರ್ತೀನಿ. ಆಚೆ ಬುಕ್ ತಗೋಬೇಕು ಅಂದರೆ ಕಾಸ್ಟ್ಲಿ. ಸರಿನಾ? ಬಾಯಮ್ಮ. ಬಾಯಪ್ಪ. ಜೋಗ್ತವ ಕಾಗದದ ಮೇಲೆ ಬರೆಯೋ ಪರೀಕ್ಷೆ ಬಗ್ಗೆ ಚಿಂತೆ ಮಾಡ್ತಿರೋ ನಿನಗ ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಐತಿ ಮಗಳ. ಇಂದು ಅಷ್ಟಮಿ, ಅವ್ವನ್ ದರ್ಶನ ಮಾಡು. ಆಕಿನ ಜೋಪಾನ ಮಾಡ್ತಾಳ. ಆಕಿನ ನಂಬು, ಆಕಿನ ನಂಬು ಮಗಳ, ಆಕಿನ ನಂಬು. ಉಧೋ ಉಧೋ ಎಲ್ಲವ್ವ.
ಜಲಂಧರ್ ಬಳಸ್ತಾ ಇರೋ ಫೋನ್ ನಂಬರ್ಗಳು ನಮ್ಮ ಸುತ್ತಮುತ್ತ ಇರೋ ನೆಟ್ವರ್ಕ್ಗೆ ಟ್ಯಾಗ್ ಆಗಿದೆ. ಉಗ್ರಲ್ಲಿ ಬಚ್ಚಿಟ್ಕೊಂಡಿರೋನ್ನ ಊರೆಲ್ಲ ಹುಡುಕ್ತಿದ್ದೀವಿ ಎಂದಾಗಾಯ್ತು. ಹುಡುಕ್ತಿದ್ದೀವಿ ಅಲ್ಲ ಝಂಡೆ, ಹುಡುಕ್ತಿದೀಯಾ? ಅವನು ಇಲ್ಲೇ ಇದ್ಕೊಂಡು ನಮ್ಮನ್ನು ಗಮನಿಸ್ತಾ ಇದ್ದಾನೆ. ಎಲ್ಲಿಂದ ಹೇಗೆ ಅಂತ ಕಂಡುಹಿಡಿ. ಅವನು ಅನುನ ಯಾಕೆ ಭೇಟಿ ಮಾಡ್ದ ಅಂತಾನೆ ಗೊತ್ತಾಗ್ತಿಲ್ಲ. ಅವನಿಂದ ಅನುಗೇನು ತೊಂದರೆ ಆಗದೆ ಇದ್ರೆ ಸಾಕು. ಚೆನ್ನಾಗಿದೆ ಈ ಆಟ. ನಾನು ನಿನಗೇನು ಆಗಬಾರ್ದು ಅಂತ ತಲೆ ಕೆಡಿಸ್ಕೊಳ್ತಾ ಇದ್ರೆ ನೀನು ಅನು ಬಗ್ಗೆ ಚಿಂತೆ ಮಾಡ್ತಾ ಇದೀಯಾ? ಅವನ ಸ್ಟ್ರಾಟಜಿ ಏನು ಅಂತ ಅಬ್ಸರ್ವ್ ಮಾಡಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಇತಿಶ್ರೀ ಹಾಡಿಸ್ತೀನಿ. ಅದಕ್ಕೆ ನೀನು ಕೋಆಪ್ರೇಷನ್ ಬೇಕು. ನನ್ನ ಕೋಆಪ್ರೇಷನ್. Excuse me, sir. ಕಮಿನ್ ಮೀರಾ. Sir, there's a good news. Actually, ಜಪಾನ್ ಕಂಪನಿಯವ್ರ ಜೊತೆ ಮಾತಾಡಿದೆ ಆ್ಯಂಡ್ ದೇ ಆರ್ ವಿಲಿಂಗ್ ಟು ಟೈ ಅಪ್ ವಿತ್ ಅಸ್. ನಮ್ಮ ಬೆಂಗಳೂರಿನ ಕಸದ ಸಮಸ್ಯೆಗೆ ಅವ್ರ ಹತ್ರ ಒಂದು ಒಳ್ಳೆ ಸೊಲ್ಯೂಷನ್ ಇದೆಯಂತೆ ಸರ್. ಇನ್ಫ್ಯಾಕ್ಟ್ ನಾನು ನಿಮ್ಮ ಪ್ಲಾನ್ನ ಕೂಡ ಅವ್ರಿಗೆ ಫಾರ್ವರ್ಡ್ ಮಾಡಿದ್ದೆ ಆ್ಯಂಡ್ ದೇ ಆರ್ ರಿಯಲಿ ಇಂಪ್ರೆಸ್ಡ್ ಅಬೌಟ್ ಇಟ್. ಗುಡ್. ಸರ್, ಆದಷ್ಟು ಬೇಗ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ಬಂದು ಮೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫೈನ್. ಅಂದ್ಕೊಂಡಿದ್ದಕ್ಕಿಂತ ಬೇಗನೆ ಆಯಿತು. ಸರ್, ಐ ನೀಡ್ ಎ ಸಿಗ್ನೇಚರ್ ಆಫ್ ಯೋರ್ಸ್. ಸರ್, ಏನಾಯ್ತು ಸರ್? ಕೈ ಹಿಡ್ಕೊಂಡಂಗಾಯ್ತು. ವ್ಯಾಯಾಮ ತಪ್ಪಿಸ್ಕೊಂಡ್ರ ಸರ್? ಸಾಮಾನ್ಯವಾಗಿ ವ್ಯಾಯಾಮ ತಪ್ಪಿಸ್ಕೊಂಡ್ರೆ ಹೀಗಾಗುತ್ತೆ ಸರ್. ಹೌದು, ತುಂಬ ದಿನಗಳೇ ಆಗೋದ್ರು. ವ್ಯಾಯಾಮ ಮಾಡಿ, ಸೈಕ್ಲಿಂಗ್ ಮಾಡಿ, ನಮ್ಮ ಝಂಡೆ ಸಾಹೇಬ್ರ ಕೃಪಾ ಕಟಾಕ್ಷದಿಂದ ಕೂತು ಜಾಗ ಬಿಟ್ಟು ಅಲ್ಲಾಡೋಕ್ಕೂ ಆಗದೆ ಇರೋ ಪರಿಸ್ಥಿತಿ ಆಗಿತ್ತು. ನಾಳೆನೇ ಸೈಕ್ಲಿಂಗಿಗೆ ಹೋಗ್ತೀನಿ. ನಿಮ್ಮಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದರೆ ನೀವು ಬರ್ಬೋದು. ನೀವಿಬ್ಬರು ಬರ್ಬೋದು. ನೀನು ಬರಲೇಬೇಕು. ಶಂಕರ, ಆ ಗೋಡನ್ ಕೀ ನನ್ನ ಹತ್ರನೇ ಇತ್ತು. ಅಲ್ಲೊಂದೆರಡು ಸೀರೆ ಬೇಡ ಬಿಡು, ನಾನೇ ಬರ್ತೀನಿ.